ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಗೈಸ್, ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಿಮಗೋಸ್ಕರ. ನಂದಿಬ್ರು ಸಬ್ಸ್ಕ್ರೈಬರ್ಸು ನಂದು ಕೆಲವೊಂದು ಜ್ಯುವೆಲ್ಸ್ ಬಗ್ಗೆ ಕೇಳಿದ್ರು, ಡಿಟೈಲ್ ಆಗಿ ಹೇಳಿ ಅಂತ, ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತು ಅದನ್ನ ಮಾಡೋಣ ಅಂತ ಅಂದ್ಕೊಂಡೆ. ಹೇಗೂ ಮಾಡ್ತಾ ಇದ್ದೀನಲ್ಲ, ಫ್ಯೂ ಥಿಂಗ್ಸ್, ಡೈಲಿ ಆನ್ಗೋಯಿಂಗ್ ಥಿಂಗ್ಸ್ ಕ್ಯಾಪ್ಚರ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಈಗ ಜಸ್ಟ್ ನಾನು ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಫಸ್ಟ್ ಈಗ ಬಟ್ಟೆ ನೆನೆ ಹಾಕ್ಬಿಡೋಣ, ಆಮೇಲೆ ನಾನು ನಿಮಗೆ ಏನು ಎತ್ತ ಅಂತ ಹೇಳ್ತೀರಿ, ಆಯಿತಾ? ನನಗೆ ಯಾವಾಗ ಮಾಡಬೇಕು ಅನ್ನಿಸ್ತು ವ್ಲಾಗ್ನ ಗೊತ್ತಾ? ಐ ಮೀನ್ ರೆಗ್ಯುಲರ್ ಥಿಂಗ್ಸ್ನ ಕ್ಯಾಪ್ಚರ್ ಮಾಡಬೇಕು ಅಂತ. ನಾನು ತಿಂಡಿ ಮಾಡಿಟ್ಬಿಟ್ಟು ನಮ್ಮ ಚಿಂಟುಗೆ ತಿಂಡಿ ತಗೊಂಡು ಹೋಗ್ತಾ ಇದ್ದೆ. ಸೊ ಆವಾಗ ವೈ ನಾಟ್ ಅಂತ ಅಂದ್ಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಾನಿಲ್ಲಿ ಹಾಕ್ತೀನಿ, ಆ್ಯಡ್ ಮಾಡ್ತೀನಿ. ಸೊ ನೋಡಿವ್ರಂತೆ. ಅದಕ್ಕೂ ಮುಂಚೆ ನಾವು ಬಟ್ಟೆನ ಫಸ್ಟ್ ನೆನೆ ಹಾಕೋಣ, ಆಯಿತಾ? ಬನ್ನಿ. ನೋಡಿ ಎಷ್ಟು ಗ್ರೀನರಿ ಇದೆ ನನ್ನ ಬಟ್ಟೆ ಒಗೆಯೋ ಕಡೆ. ಫುಲ್ ಸುತ್ತ ಗ್ರೀನರಿ. ಗೈಸ್, ಬಟ್ಟೆ ನೆನೆಯೋಕ್ಕಾಯ್ತು. ನೋಡಿ, ಒಂದು ಬಕೆಟ್ ಫುಲ್ ಬಟ್ಟೆ ಇದೆ. ಬನ್ನಿ ನಾವೀಗ ಒಳಗೆ ಹೋಗೋಣ. ಒಳಗೆ ಹೋಗೋಕ್ಕೂ ಮುಂಚೆ ಆ್ಯಕ್ಚುಲಿ ನೆನೆ ಹೇಳಿದ್ದೆ ತೋಟ ಎಲ್ಲ ಕ್ಲೀನ್ ಆಗ್ತಾ ಇದೆ ಅಂತ. ಸೊ ಬನ್ನಿ, ತೋಟ ಹೇಗೆ ಕ್ಲೀನ್ ಆಗಿದೆ ಅಂತ ಐ ವಿಲ್ ಶೋ ಯು. ಎಷ್ಟು ಚಂದ ಕಾಣ್ತಾ ಇದೆ ಗೊತ್ತಾ? ಸಖತ್ತಾಗಿದೆ. ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಫುಲ್ ಅಚ್ಚುಕಟ್ಟಾಗ್ಬಿಟ್ಟಿದೆ ಅಲ್ಲ, ನೋಡಿ. ಎಷ್ಟು ಉದ್ದ, ಇದರಲ್ಲಿ ಬೇರು ಎಲ್ಲಿ ಇದೆ ಅಂತಾನೆ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ಮೇಲೆ ಇದೆ ತೆಂಗಿನ ಸಸಿ. ಐ ಮೀನ್ ಮಣ್ಣು ಎಲ್ಲ ಎಷ್ಟು ಕ್ಲೀನಾಗಿ ಎಲ್ಲ ಕ್ಲೀನಾಗಿದೆ. ನೋಡೋಕ್ಕೆ ಚಂದ ಅನ್ಸುತ್ತೆ ಅಲ್ಲ. ಹೂವು ಬೇಕಾ? ಇದ್ಯಾವುದು ಗೈಸ್? ಹೊಸ ಪ್ಲಾಂಟಾ? ನೋಡಿ ಹೇಗಿದೆ ಲೀವ್ಸ್. ಅಯ್ಯೋ ದೇವ, ಡಬಲ್ ಶೇಡ್ಸ್. ಹೆಂಗೆ ಗೈಸ್ ಇದು? ಬರೋದೇ ಹಿಂಗ ಅಥವಾ? ಸಖತ್ತಾಗಿದೆ ಅಲ್ಲ, ನಾನು ನೋಡೇ ಇರಲಿಲ್ಲ. ಅಥವಾ ನೀರು ಬಿದ್ದು ಬಿದ್ದು ಹಿಂಗಾಗಿದೆಯಾ? ಇಲ್ಲ ಗೈಸ್, ನೀರು ಬಿದ್ದು ಬಿದ್ದು ಆದರೆ ಎಲ್ಲದಕ್ಕೂ ಆಗಬೇಕಿತ್ತು ಅಲ್ಲ. ಸೆಂಟರ್ ಮಾತ್ರ ಯಾಕೆ ಹಿಂಗಾಗತ್ತೆ? ಸೂಪರ್ ಆಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ನಿಮ್ಗೆ ಅನ್ನಿಸ್ತಾ ಇಲ್ವಾ ಡಿಫ್ರೆಂಟ್ ಆಗಿದೆ ಅಂತ? ನೋಡಿ ಎಷ್ಟು ಚಂದ ಇದೆ. ನೋಡಿ ಫುಲ್ ಕ್ಲೀನ್ ಆಗಿದೆ. ಇವತ್ತು ಮುಂದಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ, ಮತ್ತೆ ಆ ಕಡೆ ಬೇರೆ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇದ್ದಾರೆ ಕೆಲ್ಸಗಳು. ನೋಡಿ ಅಲ್ಲಿ ಇವತ್ತು ಫ್ರಂಟ್ ಪೋರ್ಷನು ಮತ್ತೆ ಆ ಕಡೆ ಸೈಡಿಂದು ಕ್ಲೀನ್ ಆಗ್ತಾ ಇದೆ. ಬನ್ನಿ ಒಳಗೆ ಹೋಗೋಣ. ಈ ತೋಟಗಳು ಎಷ್ಟು ಕ್ಲೀನ್ ಮಾಡಿಸಿದ್ರು ಮತ್ತೆ ಮತ್ತೆ ಹಂಗೆ ಆಗತ್ತೆ ಗೈಸ್, ಅಲ್ವಾ? ನೋಡಿ ನಮ್ಮ ಕೋಳಿಗಳೆಲ್ಲ ಬಿಸಿಲು ಕಾಯಿಸ್ತಾ ಇದೆ. ಎಲ್ಲೋಗಿದ್ರಿ ಬಿಸಿಲು ಕಾಯ್ಸಕ್ಕೆ? ದೇವ ಆಗಿ ಬಂದಿದ್ದೀರಾ? ನೋಡಿ ಅಷ್ಟು ಬಿಸಿಲಿದೆ.
ಬನ್ನಿ ಒಳಗೆ ಹೋಗೋಣ. ನೋಡಿ ಇವೆರಡು ಕೋಳಿಗಳು ನೋಡಿ, ಎರಡು ಕೋಳಿಗಳು ಇನ್ನೇನೆಲ್ಲ ಸರ್ಕಸ್ ಮಾಡುತ್ತೆ ಅಂತ. ಸ್ವಲ್ಪನೂ ಭಯ ಭೀತಿ ಅನ್ನೋದೇ ಇಲ್ಲ. ಸ್ವಲ್ಪ ಎಡಿಟಿಂಗ್ ಇದೆ, ಬನ್ನಿ ಮಾಡೋಣ. ಗೈಸ್, ಇನ್ನು ಇವತ್ತಿನ ವ್ಲಾಗ್ನ ಎಡಿಟ್ ಮಾಡಿಲ್ಲ, ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಬನ್ನಿ ಬೇಗ ಬೇಗ ಫಸ್ಟು ಎಡಿಟ್ ಮಾಡೋಣ, ಆಮೇಲೆ ನಾವು ಬಟ್ಟೆ ಒಗೆಯೋಣ. ಗೈಸ್, ಮುಖ ಆಯ್ಲಿ ಆಯ್ಲಿ ಅನ್ನಿಸ್ತಾ ಇದೆ ಅಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಹಿಂಗೆ ಅಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಅಲ್ಲ. ಬನ್ನಿ, ವೆಯ್ಟ್ ತಾಳಿ, ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಅಷ್ಟೋ ತನಕ ನೀವು ಬೆಳಗಿಂದ ಏನೇನೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ, ಆಯಿತಾ? ನಾನು ಮತ್ತೆ ಸಿಗ್ತೀನಿ. ಏನಿವತ್ತು ತಿಂಡಿ ಎರಡೆರಡು ಥರ ಮಾಡಿಬಿಟ್ಟಿದ್ದೀರಾ, ಏನು ತಂಗಳನ ಅಂತ ಕೇಳ್ತಾ ಇದ್ದೀರಾ, ಅನ್ಕೋತಾ ಇದ್ದೀರಾ? ಇಲ್ಲ ಗೈಸ್, ಎರಡು ಫ್ರೆಶ್ಶೇ. ಉಪ್ಪಿಟ್ಟು ಫ್ರೆಶ್ ಆಗಿ ಮಾಡಿದ್ದೀನಿ, ಚಪಾತಿನೂ ಫ್ರೆಶ್ ಆಗಿ ಮಾಡಿದ್ದೀನಿ. ಯಾಕೆ ಹಿಂಗಾಯ್ತು ಗೊತ್ತಾ? ಆ್ಯಕ್ಚುಲಿ ಚಿಂಟು ಪಪ್ಪ ಧಾರವಾಡ ಹೋಗ್ತಾ ಆಯ್ತಾ, ಸೊ ಹಾಗಾಗಿ ಚಿಂಟು ಅವ್ರ ಅಜ್ಜಿ ಇಲ್ಲ ಬೇಡ ಅವ್ನು ತಿಂಡಿ ತಿನ್ನಲ್ಲ ಅಂತ ಹೇಳಿದ್ರು. ಬಟ್ ಅವ್ನು ಬರೋದು ಲೇಟ್ ಆಯಿತು ದೇವ್ರ ಮನೆಗೆ, ಐ ಮೀನ್ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದೆಲ್ಲ. ಸೊ ಹಾಗಾಗಿ ನಾ ಎಂತ ಮಾಡಿದೆ, ಫಸ್ಟು ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಿಬಿಟ್ಟೆ. ಅವ್ರ ಅಜ್ಜಿ ಹೇಳಿದ್ರಲ್ಲ ಅವನು ತಿಂಡಿಗಿರಲ್ಲ ಅಂತ, ಸೊ ಎಲ್ಲರಿಗೂ ಆಗೋ ಥರ ಉಪ್ಪಿಟ್ಟು ಮಾಡಿಬಿಟ್ಟೆ. ಆಮೇಲೆ ಚಿಂಟು ಪಪ್ಪ ಇನ್ನೂ ಬಂದೇ ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ಅಯ್ಯೋ ಲೇಟಾಗಿ ಹೋಗ್ತಾನೇನೋ, ಮತ್ತೆ ತಿಂಡಿ ಏನು ಮಾಡೋದು, ಅವ್ನು ಉಪ್ಪಿಟ್ಟು ತಿನ್ನಲ್ವಲ್ಲ ಅಂದ್ಬಿಟ್ಟು ಮತ್ತೆ ಚಪಾತಿ ಇಟ್ಟು ಕಲಸಿ ಚಪಾತಿ ಮಾಡಿದೆ. ಪುಣ್ಯಕ್ಕೆ ಅದಾದ್ಮೇಲೂ ಚಿಂಟು ಅವ್ರ ಅಜ್ಜಿ ಇಲ್ಲ ಟೀ ಮಾಡಬೇಡ ಅವನು ತಿನ್ನಲ್ಲಂತೆ, ನಾ ಕೇಳಿದೆ ಅಂದರು. ಸೊ ನಾ ಇರಲಿ ಪರವಾಗಿಲ್ಲ, ಮಾಡೋದು ಮಾಡಿಬಿಟ್ಟಿದ್ದೀನಿ, ಟೀ ಮಾಡೋದ್ರಿಂದ ಏನು ಕಳ್ಕೊಳ್ಳೋದು ಅಂದ್ಬಿಟ್ಟು ಟೀಗೆ ಸಹ ಇಟ್ಟೆ. ಆಮೇಲೆ ಏನಾಯಿತು ಗೊತ್ತಾ, ಚಿಂಟು ಅವ್ರ ಪಪ್ಪ ತಿಂಡಿ ತಿಂದ್ಬಿಟ್ಟ ಗೈಸ್. ಅದು ಯಾವ ದೇವರು ಒಳ್ಳೆ ಬುದ್ಧಿ ಕೊಟ್ಟನೋ ಏನೋ ಗೊತ್ತಿಲ್ಲ, ತಿಂಡಿ ತಿಂದ. ಆಮೇಲೆ ಟೀ ಇಟ್ಟಿದ್ದೆ, ನಾನು ಶುಗರ್ ಹಾಕಿರಲಿಲ್ಲ, ಅವನು ಶುಗರ್ಲೆಸ್ ಕುಡಿತಾನೆ. ಸೊ ಹಾಗಂದ್ಬಿಟ್ಟು ಅವ್ನಿಗೇನು ಶುಗರ್ ಇಲ್ಲ, ಆದರೂ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ, ಅಂದರೆ ಶುಗರ್ ಮುಂದೆ ಬರ್ಬೋದು ಅಂತ. ಸೊ ಹಾಗಾಗಿ ನಾನು ಶುಗರ್ನ ಜಸ್ಟ್ ಅರ್ಧ ಸ್ಪೂನ್ ಹಾಕ್ಬಿಟ್ಟು ಟೀಗಿಟ್ಟಿದ್ದೆ. ಅಕಸ್ಮಾತ್ ಅವ್ನು ಕುಡಿಲಿಲ್ಲ ಅಂದರೆ ನಾನು ಮತ್ತೆ ಇನ್ನೊಂದು ಸ್ಪೂನ್ ಶುಗರ್ ಹಾಕ್ಕೊಂಡು ಕುಟ್ಕೊಳ್ಳೋಣ ಅಂತ. ಪುಣ್ಯಕ್ಕೆ ಅವ್ನು ತಿಂಡಿ ತಿಂದ ಅಲ್ಲ, ಸೊ ಟೀ ಕುಡಿತಾನೆ. ಟೀ ಕೊಟ್ಬಿಟ್ಟೆ ಗೈಸ್. ನೋಡಿ, ಒಂದೊಂದ್ಸಲ ಪವಾಡ ಅಂತಾರಲ್ಲ ಹಾಗೆ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ವರ್ಷದಲ್ಲಿ ಅವನು ತಿಂಡಿ ತಿನ್ನಲ್ಲ ಅಂದಮೇಲೆ, ಬೇಗ ಹೋಗ್ತೀನಿ ಅಂದಮೇಲೆ, ಅಕಸ್ಮಾತ್ ಲೇಟಾಗಿ ಹೋದ್ರೂ ಅವ್ನು ತಿಂಡಿ ತಿನ್ನೋಕೆ ಹೋಗೋದಿಲ್ಲ ಅವನು. ಅದು ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟ ಅನ್ನೋದೇ ಗೊತ್ತಿಲ್ಲ ಗೈಸ್, ಒಂಥರ ಪವಾಡ ಅಂತಲೇ ಹೇಳ್ಬೋದು. ಕುತ್ಕೊಂಡು ತಿಂಡಿ ತಿಂದ, ನನಗೆ ಆಶ್ಚರ್ಯ, ನಿಜಕ್ಕೂ ಅಷ್ಟು ಆಶ್ಚರ್ಯ ಆಯಿತು. ಬಟ್ ಇದೆಲ್ಲ ದೇವ್ರಿಚ್ಛೆ. ನಿಜ ಹೇಳಬೇಕು ಅಂದರೆ ಏನೋ ಒಂದು ಪವಾಡ ಥರನೇ ಆಗಿದೆ ಅವನ ಮನಸ್ಸಿನ ಮೇಲೆ, ಅಷ್ಟೇ ನಾ ಹೇಳೋದು. ಗೈಸ್, ಏನು ಗೊತ್ತಾ, ಎಲ್ಲ ಕೋಳಿಗಳು ಹೊರಗಿದ್ರೆ ಇವೆರಡು ಕೋಳಿಗಳು ಮಾತ್ರ ಒಳಗೆ ಬಂದ್ಬಿಡ್ತವೆ. ಬನ್ನಿ ತೋರಿಸ್ತೀನಿ. ಈ ಕೋಳಿಗಳು ಬಿಟ್ಟ ತಕ್ಷಣ ನೋಡಿ ಒಳಗಡೆ ಬಂದ್ಬಿಡ್ತವೆ. ಬಾಕ್ಲಾಕಿದ್ರು ಸಹ ಎಲ್ಲೋ ಸಂಧಿ ಮಾಡ್ಕೊಂಡು ಬಂದ್ಬಿಡ್ತವೆ, ಏನೋ ಸಿಗತ್ತೆ ಅಂತ. ಇದೊಂದು ಇವೆರಡುವೇ ಹಿಂಗೆ. ಗೈಸ್ ನೋಡಿ, ಇವತ್ತಿನ ತಿಂಡಿಯ ಹಿಂದಿನ ಕತೆ ಇದಾಗಿತ್ತು. ಹೇಗಿತ್ತು ಕಮೆಂಟ್ ಮಾಡಿ. ಬನ್ನಿ ಇವಾಗ ಮುಂದಿನ ಕೆಲಸ ನೋಡ್ಕೊಳ್ಳೋಣ. ಸೊ ಗೈಸ್, ನೋಡಿದ್ರಿ ಅಲ್ಲ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ದೀನಿ ಅಂತ. ಸೊ ನೋಡಿ, ಇದಿಷ್ಟ ಆಯಿತು. ಇವಾಗ ಆ್ಯಕ್ಚುಲಿ ನಂದಿಬ್ಬರು ಸಬ್ಸ್ಕ್ರೈಬರ್ಸು ಈ ನೋಸ್ ಪಿನ್ ಬಗ್ಗೆ ಒಬ್ಬರು ಕೇಳಿದರು, ಮತ್ತು ಇನ್ನೊಂದು ನಂದು ಇಯರ್ ಸ್ಟಡ್ ಬಗ್ಗೆ ಒಬ್ಬರು ಕೇಳಿದರು. ಸೊ ಅದೆರಡರ ಬಗ್ಗೆ ಇವತ್ತು ಮಾಹಿತಿ ಕೊಡೋಣ, ಆಯಿತಾ? ಅಂಥದ್ದೇನು ದೊಡ್ಡ ಮಾಹಿತಿ ಅಲ್ಲ, ಬಟ್ ಸ್ಟಿಲ್. ಏನ ಯಾರಿಗೆ ಚಿಂಟು ಅವ್ರ ಅಜ್ಜಿ ಫೋನಲ್ಲಿ ಏನೋ ಸರಿ ಕೇಳ್ತಾ ಇಲ್ವಂತೆ, ಅದಕ್ಕೆ ಚಿಂಟು ಫೋನಲ್ಲಿ ಚಿಂಟು ಪಪ್ಪಾಗೊಂದು ಕಾಲ್ ಮಾಡಿ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಕೊಟ್ಬಿಟ್ಟು ಬರೋಣ.
ಗೈಸ್, ಇವಾಗ ನಾನು ನಂದು ಪ್ರೀವಿಯಸ್ ಸೆಟ್ನ ಹಾಕೋತೀನಿ. ಪ್ರೀವಿಯಸ್ ಅಂದರೆ ನಂದು ಮುಂಚೆ ಹಾಕೋತಾ ಇದ್ನಲ್ಲ ಡೈಮಂಡ್ ಸ್ಟಡ್ಸು, ಅದು ಮತ್ತು ಅದ್ರದ್ದು ಮ್ಯಾಚಿಂಗು ಡೈಮಂಡ್ ನೋ ಸ್ಟಡ್, ಇದನ್ನು ಹಾಕ್ಕೊಳ್ಳೋಣ ಆಯಿತಾ. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ಬೇರೆ ಇಯರಿಂಗ್ಸು ಮತ್ತು ನೋಸ್ ಪಿನ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಬಟ್ ಅದರದ್ದು ಕಾರ್ಡ್ಸ್ ಎಲ್ಲ ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಹುಡುಕ್ಬೇಕು. ಬಿಕಾಸ್ ನಾನು ಎಲ್ಲೆಲ್ಲೋ ಇಟ್ಬಿಡ್ತೀನಿ, ಅದು ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದೆಲ್ಲ ಬೇಕು ಅಂದರೆ ನಾನು ಫುಲ್ ಪ್ರಿಪೇರ್ ಮಾಡಿಕೊಂಡು ವ್ಲಾಗ್ ಮಾಡಬೇಕಾಗತ್ತೆ. ಬಟ್ ನನಗೆ ಅಷ್ಟು ಟೈಮ್ ಇರಲ್ಲ ಗೈಸ್. ನನಗೆ ಮನೆ ಕೆಲಸದ ಜೊತೆ ಈ ವ್ಲಾಗ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಕೂರೋದೇ ಟೈಮ್ ಆಗೋಗುತ್ತೆ. ಸೊ ಮನೆ ಕೆಲಸನೂ ಆಗಬೇಕು, ಚಿಂಟುನೂ ನೋಡ್ಕೋಬೇಕು, ಎಕ್ಸಸೈಸ್ ಆಗಬೇಕು, ಸೆಲ್ಫ್ ಕೇರ್ ಆಗಬೇಕು. ಸೊ ಇದರೆಲ್ಲದ್ರ ಮಧ್ಯೆ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ. ನೋಡಿ, ಈ ಇಯರ್ ಸ್ಟಡ್ ಬಗ್ಗೆನೂ ತುಂಬ ಜನ ಕೇಳಿದ್ರಿ. ಸೊ ಇದು ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಎಲ್ಲೋ ಒಂದು ಕಡೆ ಹಾಕಿದ್ದೀನಿ, ಬೇಕು ಅಂದರೆ ನೋಡಿ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲ್ಲ, ಯಾಕೆ ಗೊತ್ತಾ, ಶೋ ಆಫ್ ಅಂತ ಹೇಳ್ತಾರೆ ಆ್ಯಂಡ್ ಸುಮ್ಮನೆ ಅನ್ನೆಸರಿ, ಅದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ನಾನು ಮೋರ್ ಓವರ್ ಅದನ್ನು ಕ್ಯಾಪ್ಷನ್ ಸಹ ಹಾಕಲ್ಲ ಜ್ಯುವೆಲ್ರೀಸ್ ಬಗ್ಗೆ. ಇನ್ ಬಿಟ್ವೀನ್ ಇರುತ್ತೆ, ಬೇಕಾದರೆ ನೋಡ್ಬೋದು, ನೋಡುವಾಗ ಸಿಗತ್ತೆ. ರೆಗ್ಯುಲರ್ ಆಗಿ ವಾಚ್ ಮಾಡೋರಿಗೆ ನಂದು ಕಂಪ್ಲೀಟಾಗಿ ವ್ಲಾಗ್ನ ವಾಚ್ ಮಾಡಿದ್ರೆ ಅಷ್ಟೇ ನಿಮಗೆ ಏನಿದೆ ಏನಿಲ್ಲ ಅಂತ ಗೊತ್ತಾಗತ್ತೆ. ನಾನು ನಿಮಗೆ ಶಾರ್ಟ್ ಕ್ಲಿಪ್ಸು ಹಾಕೋದಿಲ್ಲ, ಎಂತ ಹಾಕಲ್ಲ. ಯಾಕೆ ಅಂದರೆ ನನ್ನ ಪ್ರಕಾರ ಪ್ರೀತಿ ಅನ್ನೋದು ಮನಸ್ಸಿಂದ ಬರಬೇಕು. ಆ್ಯಂಡ್ ನಿಮಗೆ ವ್ಲಾಗ್ಸ್ನ ನೋಡಬೇಕು ಅನ್ನೋದು ಜಸ್ಟ್ ಹೈಲೈಟ್ಸಿಂದ ಬರೀ ಅಷ್ಟೇ ನೋಡಿಕೊಂಡು ಸ್ಕಿಪ್ ಮಾಡೋ ಥರ ಇರಬಾರ್ದು. ಏನೋ ಒಂದು ಹೇಳ್ತಾರೆ ಇವರು, ಏನೋ ಒಂದು ಇರುತ್ತೆ ಅಂತ ಅಂದ್ಕೊಂಡು ನೀವು ವ್ಲಾಗ್ಸ್ನ ನೋಡಬೇಕು, ಕಂಪ್ಲೀಟಾಗಿ ನೋಡಬೇಕು. ಸೊ ಬಿಕಾಸ್ ಎಲ್ಲಿ ಏನು ಬೇಕಾದರೂ ಇರ್ಬೋದು, ನಾನು ಎಲ್ಲಿ ಯಾವ ವಿಷಯ ಬೇಕಾದ್ರೂ ಹೇಳಿರ್ಬೋದು. ಸೊ ನಾನು ಏನು ಮೆನ್ಷನ್ ಮಾಡಲ್ಲ. ಮೆನ್ಷನ್ ಮಾಡೋದ್ರಿಂದ ಆ್ಯಕ್ಚುಲಿ ನಾವು ಸುಮ್ಮನೆ ಎನಿಮೀಸ್ನ ಇನ್ವೈಟ್ ಮಾಡ್ದಂಗೆ ಆಗತ್ತೆ. ಎನಿಮೀಸ್ ಅಂದರೆ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ತಿಳ್ಕೊಬೋದು. ಪರ್ಟಿಕ್ಯುಲರಾಗಿ ಆ್ಯಕ್ಚುಲಿ ಅವ್ರಿಗೆ ಏನು ಬೇಕಲ್ಲ ಅದು ಸಿಗೋ ಥರ ನಾವು ಇಡಬಾರ್ದು. ಅವ್ರು ಬಂದು ಹುಡುಕಿ ಹುಡುಕಿ ಏನೂ ಇಲ್ಲ, ಇಲ್ಲಿ ಏನೂ ಸಿಗ್ತಾ ಇಲ್ಲ, ಎಲ್ಲ ಇರುತ್ತೆ ಬಟ್ ಏನೂ ಸಿಗ್ತಾ ಇಲ್ಲ ಅಂತ ವಾಪಸ್ ಹೋಗ್ಬಿಡ್ಬೇಕು. ಹಂಗಿರಬೇಕು. ಇವಳೆಲ್ಲಿ ಏನು ಹೇಳಿದಾಳೆ ಅಂತ ಗೊತ್ತಾಗಬಾರ್ದು ಯಾರಿಗೂ. ಏನಂತೀರಾ? ಸೂಪರ್ ಅಲ್ಲ? ಹೆಂಗಿದೆ ನಂದು ಪ್ಲ್ಯಾನ್? ನೋಡಿ, ಸೊ ಈ ನೋ ಸ್ಟಡ್ ಹಾಕೊಂಡೆ ಮತ್ತು ಈ ಇಯರ್ ಸ್ಟಡ್ಸ್ ಹಾಕೊಂಡೆ. ಸಿಂಪಲ್. ಇನ್ನು ಸರ ಹಾಕ್ಕೋಬೇಕು. ನನ್ನ ಮಗ ಬೈತಾ ಇದ್ದ, ಎಲ್ಲಮ್ಮ ನಿಂದು ಡೈಮಂಡು ಮಂಗಲಸೂತ್ರ ಅಂತ. ಸೊ ಅದನ್ನು ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಈ ವ್ಲಾಗ್ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದ ಏನಕ್ಕೆ, ಇದನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಅಂತ. ಸೊ ಇದನ್ನು ಶೋ ಮಾಡೋಣ. ಇಯರ್ ಸ್ಟಡ್ ಬಗ್ಗೆ ಒಬ್ಬರು ಕೇಳಿದ್ರು, ಅವರಿಗೋಸ್ಕರ ಇದು. ಎಲ್ರೂ ನೋಡಿ, ಬಟ್ ನಿಮ್ಮನ್ನು ಯಾರು ಕೇಳಿದವರು ಅಂತ ಕ್ವೆಶ್ಚನ್ ಮಾಡಬೇಡಿ. ಕೇಳಿದವ್ರಿಗೆ ಗೊತ್ತು ಯಾರು ಕೇಳಿದ್ದಾರೆ ಅಂತ. ಸೊ ಹಾಗಾಗಿ ಸೊ ಪ್ಲೀಸ್ ನೋ ನೆಗೆಟಿವ್ ಕಮೆಂಟ್ಸ್ ಆ್ಯಂಡ್ ನೋ ಇದೆಲ್ಲ ಬೇಕಾ ಅಂತ, ಅವೆಲ್ಲ ಬೇಡ. ಆ್ಯಂಡ್ ಮೋರ್ ಓವರ್ ನಾನು ಯಾವತ್ತೂ ಏನಾದರೂ ತೊಗೊಂಡಾಗ ನಾನು ಇದು ತೊಗೊಂಡೆ ಗೋಲ್ಡ್ ಜ್ಯುವೆಲ್ರಿ ಅಂತ ಮೇಯ್ನಾಗಿ ಹೈಲೈಟ್ ಮಾಡಲ್ಲ. ನಾನು ಮಾಡ್ಬೋದು ಆ ರೀತಿ ಎಲ್ಲ ಶೋ ಆಫು, ಬಟ್ ರೈಟ್ ನಾವು ಯಾಕೋ ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಮುಂದೆ ಮಾಡೋಣ, ಮಾಡಬಾರ್ದು ಅಂತ ಏನಿಲ್ಲ. ಬನ್ನಿ. ಸೊ ನೋಡಿ, ಈ ಇಯರ್ ಸ್ಟಡ್ ಬಗ್ಗೆ ಕೇಳ್ತಾ ಇದ್ರು. ನಾನು ಇದು ಬಂತು ತೊಗೊಂಡಿದ್ದು ಆಭರಣಲ್ಲಿ. ನಾನು ಆ್ಯಕ್ಚುಲಿ ಆಭರಣಲ್ಲಿ ಮೇ ಬಿ ಇದೇ ಫಸ್ಟ್ ಶಾಪಿಂಗ್ ಮಾಡಿರೋದು. ಇದಕ್ಕೂ ಮುಂಚೆ ಇಲ್ಲ ಮಾಡಿದ್ದೆ, ನಮ್ಮ ಚಿಂಟುಗೆ ಮಾಡಿದ್ದೆ, ಇಯರ್ ಸ್ಟಡ್ಸ್ ಎಲ್ಲ ತೊಗೊಂಡಿದ್ದೆ. ಬಟ್ ನನಗೆ ಅಂತ ಶಾಪಿಂಗ್ ಮಾಡಿರೋದು ಇದೇ ಫಸ್ಟು. ಸೊ ಇದು ಬಂದು ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಎಂಥ ಬಿಳಿಕಲೋಲೆ, ಏಳು ಬಿಳಿಕಲ್ ಓಲೆ ಏನೋ ಹೇಳ್ತಾರೆ ಗೈಸ್. 7 ಬಿಳಿಕಲ್ ಓಲೆ, 7 ಕಲ್ಲಿನ ಬಿಳಿಕಲ್ಲಿನ ಓಲೆ.
ಆಯಿತಾ. ಸೊ ಇದು ತುಂಬ ಫೇಮಸ್ ಇದು. ನಮ್ಮ ಮನೆಗಳಲ್ಲಂತೂ ಪ್ರತಿಯೊಬ್ಬರ ಹತ್ರನೂ ಇದೆ. ಐ ಮೀನ್ ಅವ್ರ ಹತ್ರ ಎಲ್ಲ ಇದು ಅಮೇರಿಕನ್ ಸ್ಟೋನ್ ಅಂತ ಹೇಳ್ತಾರಲ್ಲ, ವೈಟ್ ಸ್ಟೋನು ಅದರಲ್ಲಿದೆ. ಇದು ಬಂದು ಡೈಮಂಡ್. ನನಗೆ ಎಲ್ಲ ರೀತಿ ಇರೋಕ್ಕೆ ಇಷ್ಟ ಇಲ್ಲ. ನಾನೇನೋ ಒಂಥರ ಯಾವಾಗಲೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ ನಾನು ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಆ್ಯಂಡ್ ನಾನು ಸ್ವಲ್ಪ ಯುನೀಕ್ ಆಗಿರಬೇಕು ಅಂತ ನಾನು ಚಿಕ್ಕದ್ರಿಂದನೂ ನಾನು ಹಾಗೇನೆ. ಸೊ ನಾನು ಹಾಗೇ ಇದ್ದೀನಿ. ಯಾರು ಏನಾದರೂ ಹೇಳ್ಕೊಳ್ಳಿ, ನಾನು ನನಗೆ ಹೆಂಗೆ ಬೇಕೋ ಹಾಗೆ ಯುನೀಕ್ ಆಗಿರಬೇಕು ಅನ್ನೋದು ನನ್ನ ಇಷ್ಟ. ಸೊ ಇದು ಬಂದು ಅದೇ ವೈಟ್ ಬಿಳಿಕಲ್ಲೋಲೆ ಹಂಗೆ ಸಡನ್ನಾಗಿ ಹೇಳೋಕ್ಕಾದ್ರೂ ಬರಲ್ಲ ಗೈಸ್. ಆ ಫ್ಲೋನಲ್ಲಿ ಹೇಳ್ಬಿಡ್ಬೋದು, ಬಟ್ ನನಗೀಗ ಅದು ಹೇಳೋಕ್ಕಾಗ್ತಾ ಇಲ್ಲ. ಸೊ ಇದರಲ್ಲಿ 7 ಸ್ಟೋನ್ಸ್ ಇರುತ್ತೆ. ಬನ್ನಿ ಡಿಸೈನ್ ತೋರಿಸ್ತೀನಿ. ನಿಮಗೆ ಕಾಣ್ತಾ ಇದೆಯಾ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಫ್ಲ್ಯಾಶ್ ಹಾಕ್ಬಿಟ್ಟು ತೋರಿಸ್ತೀನಿ ತಾಳಿ. ಬನ್ನಿ ಗೈಸ್ ನೋಡೋಣ. ಹಾಂ ನೋಡಿ, ಪಳ ಅಂತ ಇದೆ ನೋಡಿ. ಆ್ಯಕ್ಚುಲಿ ಕಿವಿಯಿಂದ ತೆಗೆದ್ಮೇಲೆ ನಾನು ಇನ್ನೂ ವಾಶ್ ಮಾಡಿಲ್ಲ, ಮಾಡಬೇಕು. ಸೊ ಇದು ಬಂದು ನಂದು ಡೈಮಂಡ್ 7 ಸ್ಟೋನಿನ ಓಲೆ ಇಯರ್ ಸ್ಟಡ್ಸ್. ಪಿಕ್ಚರ್ ಆ್ಯಡ್ ಮಾಡಬೇಕು ಅಲ್ಲ, ಸೊ ಅವರು ಪಿಕ್ಚರ್ ಸಹ ಕೇಳಿದರು. ನಾನು ವಿಡಿಯೋನೇ ಹಾಕಿದ್ದೀನಿ. ಇಫ್ ಶಿ ವಾಂಟ್ ಪಿಕ್ಚರ್ ಐ ವಿಲ್ ಆ್ಯಡ್ ಪಿಕ್ಚರ್ ಆಲ್ಸೋ. ಫ್ಲ್ಯಾಶನ್ನು ತೆಗೆದ್ಬಿಟ್ಟು ಮಾಡೋಣ ಗೈಸ್. ಇದು ಬಂದು 4.25 ಗ್ರಾಮೋ 5 ಗ್ರಾಮೋ ಏನೋ ಇದೆ, ಸಮ್ವೇರ್ ಅಷ್ಟೇ ಇರೋದು. ನನ್ನ ಸಬ್ಸ್ಕ್ರೈಬರ್ ಬಂದುಬಿಟ್ಟು ಇದನ್ನು ಪಿಕ್ಚರ್ ಕೇಳಿದರು. ಅವ್ರಿಗೆ ಪಿಕ್ಚರ್ ಕಳ್ಸೋಕ್ಕೆ ಪರ್ಸ್ನಲಾಗಿ ನನ್ನ ಹತ್ರ ಪರ್ಸ್ನಲ್ ನಂಬರು ಇಲ್ಲ ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿನೂ ಸಹ ನನಗೆ ಗೊತ್ತಿಲ್ಲ. ಸೊ ವಿಡಿಯೋ ಮಾಡಿದ್ದೀನಿ, ಹೋಪ್ಸೋ ನಿಮ್ಗೆ ಖುಷಿ ಆಗಿದೆ ಅನ್ಕೋತೀನಿ. ಇನ್ನೊಬ್ರು ಬಂದ್ಬಿಟ್ಟು ನನ್ನ ನೋ ಸ್ಟಡ್ ಬಗ್ಗೆ ಕೇಳಿದ್ರು. ಸೊ ಮೊನ್ನೆ ವ್ಲಾಗಲ್ಲಿ ನೋ ಸ್ಟಡ್ ಬಗ್ಗೆ ಕೇಳಿದ್ರು. ಸೊ ಇದು ಬಂದು ಆ್ಯಕ್ಚುಲಿ ಜೋಸ್ಕೋದು. ಏನಕ್ಕೋ ಹೋಗಿದ್ದೆ, ಸೊ ಆವಾಗ ನನ್ನ ಕಣ್ಣಿಗೆ ಬಿತ್ತು. ಇದು ಬಂದು ಎಷ್ಟು ಸ್ಟೋನ್ ಇದೆ ಅಂದರೆ 4 4 8 3 4 4 8 17 17 ಸ್ಟೋನ್ ಇದೆ. ಇದು 8 8 ಸಿಂಗಲ್ ಸ್ಟೋನ್. ಬನ್ನಿ ತೋರಿಸ್ತೀನಿ. ಸೊ ನೋಡಿ ಗೈಸ್, ಇದು ಬಂದು ಜೋಸ್ಕೋ. ಸೊ ನೋಡಿ ಎಷ್ಟು ಪಳಪಳ ಅಂತ ಇದೆ. ಈ ಸ್ಟಡ್ ಬಂದು ನಾನು ಆ್ಯಕ್ಚುಲಿ ಮೇ ಬಿ 2-3 ಇಯರ್ಸ್ ಆಗಿರಬೇಕು ತಗೊಂಡು, ಯಾವಾಗ ಅಂತ ನೆನಪಿಲ್ಲ. ಸೊ ಇದೆರಡು ಇವತ್ತು ನಿಮಗೋಸ್ಕರ ನೋಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಮ್ಮ ಚಿಂಟು, ಅಮ್ಮ ನೀನು ಇದನ್ನೇ ಹಾಕ್ಕೋಬೇಕು, ಅವನಿಗೆ ಇದಿಷ್ಟ. ನನ್ನ ಡೈಮಂಡ್ ಮಂಗಲಸೂತ್ರ ಅಂದರೆ ನಮ್ಮ ಚಿಂಟುಗೆ ಚಂದ, ಕ್ಯೂಟಾಗಿರುತ್ತೆ. ಅಮ್ಮ ನೀನು ಇದನ್ನೇ ಹಾಕ್ಕೋಬೇಕು ಅಂತ ನೆನ್ನೆಯಿಂದ ಹೇಳ್ತಾ ಇದ್ದ. ನಾನು ಎಲ್ಲೋ ಇಟ್ಟಿದ್ದೀನಿ ಮಗನೇ ನೋಡ್ತೀನಿ ಅಂತ ಹೇಳಿ ಸುಮ್ಮನೆ ಇದ್ದೆ. ಸೊ ಹೇಗೂ ಇವಾಗ ಎಲ್ಲವುದು ಹಾಕ್ಕೋತಾ ಇದ್ದೀವಿ ಅಲ್ಲ, ಸೊ ಇದನ್ನು ಸಹ ಹಾಕ್ಕೊಳ್ಳೋಣ. ಇದು ಅಷ್ಟೇ ಸಿಂಪಲಾಗಿ ನನಗೆ ತುಂಬ ಇಷ್ಟ ಡಿಸೈನ್. ಆಲ್ಮೋಸ್ಟ್ ಇದು ಒಂದು 8 to 10 ಇಯರ್ಸ್ ಆಗಿದೆ ಗೈಸ್. ಒಂದು 10 ಇಯರ್ಸ್ ಆಗಿದೆ ಇದು ತಗೊಂಡು. ರೆಗ್ಯುಲರಾಗಿ ವೇರ್ ಮಾಡಿದ್ದೀನಿ 10 ಇಯರ್ಸಿಂದ. ಕಣ್ಣು ಹಾಕ್ಬೇಡಿ, ನಾನೇನು ಹೇಳಲ್ಲ. ತುಂಬ ಚೆನ್ನಾಗಿದೆ. ನಮ್ಮ ಚಿಂಟುಗಿದ್ದಿದ್ರೇ ಚಂದ. ಅಮ್ಮನ ಕತ್ತಲ್ಲಿ ಇದಿಲ್ಲ ಅಂದರೆ ಏನೋ ಒಂಥರ ಫುಲ್ ಬೋಳ ಬೋಳ ಅನಿಸುತ್ತಂತೆ. ಇದು ಇದ್ರೇ ಅಮ್ಮ ಚಂದ ಅಂತೆ ಅವನಿಗೆ. ನನ್ನ ಮಗ ಅಂದರೆ ಸೂಪರ್ ಗೈಸ್. ಅಮ್ಮಗೆ ಏನು ಚಂದ ಇಲ್ಲ ಎಲ್ಲ ಹೇಳ್ತಾನೆ. ಅಮ್ಮ ನೀನು ಹಿಂಗೆ ಇರಬೇಕು ಅಮ್ಮ ಅಂತಾನೆ. ಸೂಪರ್ ಅಲ್ಲ.
ಟೈಮ್ ಆಯಿತು, ಚಿಂಟುಗೆ ಊಟ ತೊಗೊಂಡು ಹೋಗೋಣ ಅಂತ ಹೊರಗಡೆ ಬಂದೆ ಗೈಸ್, ಸ್ಕೂಲ್ಗೆ ಹೋಗೋಣ ಅಂತ. ನೋಡಿದ್ರೆ ಸ್ಮೆಲ್ ಬರ್ತಾ ಇದೆ. ಏನು ಅಂತ ನೋಡಿದ್ರೆ ಆರ್ಗ್ಯಾನಿಕ್ ಗೊಬ್ಬರ, ಅದೇ ತೋಟಕ್ಕೆ ಹಾಕ್ಸೋಕ್ಕೆ. ಗೈಸ್ ಗೈಸ್ ಚಿಂಟುಗೆ ಊಟ ಮಾಡಿಸಿ ಬಂದೆ. ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೋತಾ ಇದ್ದೀನಿ. ಮೀನ್ ವೈಲ್ ಕ್ಯಾರೆಟ್ನ ಎರ್ದಿಟ್ಟಿದೆ, ಸೊ ಕ್ಯಾರೆಟ್ ತಿಂತಾ ಇದ್ದೀನಿ. ಸ್ವೀಟ್ ಆಗಿದೆ. ಗೈಸ್ ಕಾಫಿ ಕುಡಿದ್ಬಿಟ್ಟು ಬಟ್ಟೆ ಒಣ ಹಾಕ್ಬೇಕು. ನಾ ಹೋಗುವಾಗ ಮಳೆ ಬಂದ್ಬಿಡ್ತು, ಸೊ ಬಕೆಟಿಗೆಲ್ಲ ತುಂಬಿಬಿಟ್ಟು ಹೋದೆ. ಕಾಫಿ ಕುಡಿದ್ಬಿಟ್ಟು ಬಟ್ಟೆ ಒಣ ಹಾಕೋಣ, ಆಮೇಲೆ ಎಕ್ಸಸೈಸ್. ಗೈಸ್ ಇವಾಗ ಈ ರೂಮ್ ತುಂಬ ಬಟ್ಟೆ ಇದೆ. ಇದು ಯಾವ್ದ್ಯಾವ್ದು ಒಣಗಿದೆಯಲ್ಲ ಅದನ್ನು ತಕ್ಕೊಂಡು ಇವಾಗ ಒಂದು ಬಕೆಟ್ ಬಟ್ಟೆ ಇಲ್ಲಿ ಹಾಕಬೇಕು. ನೋಡೋಣ ಅಲ್ಲ, ಒಂದು ಗವ ಗವ ಅಂತ ಇದೆ ಶೆಕೆ ಗೈಸ್. ಇಲ್ಲೊಂದು ಫ್ಯಾನ್ ಹಾಕಿಸ್ಬೇಕು. ಹಂಗೂ ಹಿಂಗೂ ಆಡಿಕೊಂಡು ಸಂಜೆನೂ ಆಯಿತು. ಸಂಜೆ ಪೂಜೆ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಪೂಜೆನೂ ಆಯಿತು. ಆ್ಯಂಡ್ ಏನು ಗೊತ್ತಾ ಗೈಸ್, ಇವತ್ತು ನಮ್ಮ ಅಂಕೋಲದಲ್ಲಿ ಯಾವುದೋ ಹೊಸ ಶವರ್ಮಾ ಅಂಗಡಿ ಓಪನ್ ಆಗ್ತಾ ಇದೆ. ಹಾಗಾಗಿ ಮನೇಲಿ ಸ್ನ್ಯಾಕ್ಸ್ ಮಾಡಲ್ಲ, ಶವರ್ಮಾ ತಗೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಅಲ್ಲಿ ಹೋದರೆ ಗೈಸ್ ಯಪ್ಪೋ ರಶ್ಶು ಗೊತ್ತಾ, ಬನ್ನಿ ತೋರಿಸ್ತೀನಿ. ಗೈಸ್ ಇವತ್ತು ನಮ್ಮ ಅಂಕೋಲಾದಲ್ಲಿ ತುಂಬ ಕಮ್ಮಿ ದುಡ್ಡಿಗೆ ಶವರ್ಮಾ ರೋಲ್ ಕೊಡ್ತಾ ಇದ್ದಾರಂತೆ. ಬನ್ನಿ ಹೋಗೋಣ, ಟ್ರೈ ಮಾಡೋಣ. ಎಷ್ಟು ಜನ ಇದ್ದಾರೋ ಏನು ಕತೆನೋ ಗೊತ್ತಿಲ್ಲ ಗೈಸ್. ಬೆಸ್ಟ್ ಪ್ರೈಸು 19 ರೂಪಾಯಿ. ನಂಬ್ತಿರೋ ಬಿಡ್ತಿರೋ, ಬನ್ನಿ ಹೋಗೋಣ. ಇಲ್ಲ ವೇಟ್ ಮಾಡಿ ಅವ್ರಿಗೆ 2 ಗಂಟೆ ಕೊಡ್ತೇವೆ ನಾನು. ಅವರಿಗೆ ಕೊಡುದು ನೆಕ್ಸ್ಟ್. ನೋಡಿ 20 ರೂಪಾಯಿ ಒಂದು ಶವರ್ಮಾ. ಗೈಸ್ ಗಂಟೆಗಟ್ಟಲೆ ನಿಂತ್ಕೊಂಡ್ರು ಅಲ್ಲಿ ಶವರ್ಮಾ ಸಿಗ್ತಾ ಇರಲಿಲ್ಲ. ನಾನು ಹೋಗಿ ಆಲ್ಮೋಸ್ಟ್ ಒಂದು 10 ನಿಮಿಷಕ್ಕೇ 2 ಶವರ್ಮಾ ಎತ್ತಾಕೊಂಡು ಬಂದೆ. ಅದು ನನ್ನ ಮಗನಿಗೆ 2 ಕೊಟ್ಟೆ, ಬಿಕಾಸ್ ಅವನು ಮನೇಲೂ ಸ್ನ್ಯಾಕ್ಸ್ ತಿಂದಿಲ್ಲ. ಶವರ್ಮಾ ತಗೊಡ್ತೀನಿ ಅಂತ ಬಂದೆ. ಒಂದು 5-6 ಶವರ್ಮಾ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದು. ನೋಡಿದ್ರೆ ಅವರು 2 ಅರ್ಜೆಂಟಿಗೆ, ನೀವು ಬಂದಿದ್ದೀರಾ ಅಂದ್ಬಿಟ್ಟು 2 ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆಯಿತು ಕೊಡ್ರಪ್ಪ, ಪುಣ್ಯಕ್ಕೆ ನನ್ನ ಮಗನ ಹೊಟ್ಟೆ ತುಂಬಿದ್ರೆ ಸಾಕು ಅಂದ್ಬಿಟ್ಟು ತಗೊಂಡು ಬಂದು ನನ್ನ ಮಗಂಗೆ ತಿನ್ನಿಸಿ ಇವಾಗ ಟ್ಯೂಷನಿಗೆ ಕರ್ಕೊಂಡು ಬಂದು ಬಿಟ್ಟೆ ಗೈಸ್. ಇಲ್ಲಿ ನೋಡಿದ್ರೆ ನೋಡಿ, ಹಸುಗಳು ಅಂತಾರೆ ಇವನ್ನ, ಏನಂತಾರೆ ಗೈಸ್ ಇದು, ಹಸುನೋ ಎಮ್ಮೆನೋ ಎತ್ತೋ ಗೊತ್ತಿಲ್ಲ. ಎಮ್ಮೆ ಅಂತೂ ಅಲ್ಲ, ಎತ್ತೋ ಏನೋ ಗೊತ್ತಿಲ್ಲ. ಸೊ ಗುದ್ದಾಡ್ತಾ ಇದ್ವು. ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಮತ್ತು ಕ್ಯಾಪ್ಚರ್ ಮಾಡುವಾಗ ಎಲ್ಲಿ ನನ್ನನ್ನೇ ಕ್ಯಾಪ್ಚರ್ ಮಾಡ್ತಾವೆ ಅಂದ್ಬಿಟ್ಟು ನನಗೆ ಬಂದು ಗುದ್ದುಬಿಡ್ತಾವೆ ಅಂದ್ಕೊಂಡು ಮೆತ್ತಗೆ ಎಸ್ಕೇಪ್ ಆಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಗೈಸ್. ಈ ಕಡೆ ಇನ್ನೊಂದು ಹಸು ಬೇರೆ ಇತ್ತು, ಅದು ಬೇರೆ ನನ್ನನ್ನೇ ನೋಡ್ತಾ ಇತ್ತು. ಅದಕ್ಕೆ ಇದ್ರ ಸವಾಸ ಯಾಕಬೇಕು ಅಂದ್ಬಿಟ್ಟು ನಾನೇ ಬಂದ್ಬಿಟ್ಟೆ ಗೈಸ್. ನನ್ನ ಮಗನಿಗೆ ಇಷ್ಟಪಡ್ತಾನೆ ಶವರ್ಮಾ ಅಂದರೆ, ಸೊ ಹಾಗಾಗಿ ತಕ್ಕೊಡೋಣ ಅಂದ್ಕೊಂಡೆ. ಆ್ಯಂಡ್ ಮೋರ್ ಓವರ್ ಇವತ್ತು ಅವರು ಓಪನ್ ಮಾಡಿದ್ದು ಫಸ್ಟ್ ಡೇ, ಸೊ ಹಾಗಾಗಿ ಕಮ್ಮಿ ಪ್ರೈಸಿಗೆ ಇಟ್ಟಿದ್ರು. ಆ್ಯಂಡ್ ಅಲ್ಲಿ ತುಂಬ ಜನ ಎಲ್ಲರೂ ಬಂದಿದ್ದಾರೆ ಗೈಸ್. ಅದೇ ನೋಡ್ತಾ ಇದ್ರು, ಎಲ್ಲರೂ ಕಣ್ಣಾಗ್ತಾಯಿದ್ರು ಆಯಿತಾ. ಇವಳು ಈಗ ಬಂದ್ಬಿಟ್ಟು ಹಾಲು ತೊಗೊಂಡು ಹೋಗ್ತಾ ಇದ್ದಾಳೆ ಅಂತ. ಆ್ಯಕ್ಚುಲಿ ನಾ ಎಂತ ಮಾಡಿದೆ ಗೊತ್ತಾ, ಅಲ್ಲೆಲ್ಲ ಬರೀ ಹುಡುಗರೇ ನೋಡಿದ್ರಲ್ಲ ಗೈಸ್, ಫುಲ್ ಹುಡುಗರು. ಅವ್ರ ಮಧ್ಯ ಲೇಡೀಸಿಗೆಲ್ಲ ಏನು ಪ್ರಿಫ್ರೆನ್ಸ್ ಇಲ್ವಾ ಅಂದ್ಬಿಟ್ಟು ಸುಮ್ಮನೆ ಹಾಗೆ ನುಗ್ಗಿದೆ. ಆಮೇಲೆ ಆ ಕಡೆಯಿಂದ ಬರೋರು ಆ ಕಡೆ ಬನ್ನಿ ಅಂತ ಇದ್ರು. ಲೇಡೀಸ್ ಟಚ್ ಮಾಡೋಂಗಿಲ್ಲಪ್ಪ, ಸೈಡಿಂದ ಹೋಗಿ ಅಂದ್ಬಿಟ್ಟು ಹಂಗೆ ಜಾಗ ಮಾಡಿಕೊಂಡು ಮುಂದೆ ಹೋಗ್ಬಿಟ್ಟು 2 ಶವರ್ಮಾ ಎತ್ತಾಕೊ ಬಂದೆ ಗೈಸ್. ನಾನು ತಿನ್ನಬೇಕು, ಇನ್ಯಾವತ್ತಾದರೂ ತಿನ್ನೋಣ, ಟೈಮ್ ಇದೆ. ಚಿಂಟು ಟ್ಯೂಷನ್ ಮುಗಿಸ್ಕೊಂಡು ನಾನು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿ ಅನ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಏನು ಸ್ನ್ಯಾಕ್ಸ್ ತಿಂದಿಲ್ಲ ಅಲ್ಲ, ಸೊ ಹಾಗಾಗಿ
ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಂಗೆ ಕಾಫಿ ಮಾಡಿಕೊಂಡೆ ಗೈಸ್. ಆ್ಯಕ್ಚುಲಿ ಇವತ್ತು ಶವರ್ಮ ಹತ್ರ ಯಾಕೆ ಅಷ್ಟೊಂದು ಜನ ಅಂದರೆ 19 ರೂಪಾಯಿ. ಯೂಶ್ವಲಿ ಶವರ್ಮ ಎಲ್ಲ ಕಡೆ 70 ರುಪೀಸ್ ಇದೆ, ಇನ್ನೊಂದು ಕಡೆ 120 ರುಪೀಸ್ ಇದೆ ನಮ್ಮ ಅಂಕೋಲಾದಲ್ಲಿ. ಸೊ ಇವರು 19 ರುಪೀಸಿಗೆ ಪರ್ ಶವರ್ಮ ಅಂತ ಹೇಳಿದ್ದಕ್ಕೆ ಅಷ್ಟು ಜನ ಮತ್ತು ತುಂಬಾ ಕ್ರೌಡು. ಬಟ್ ನಾಳೆಯಿಂದ ಅಷ್ಟು ಜನ ಇರಲ್ಲ, ಯಾಕೆ ನಾಳೆಯಿಂದ 70 ರುಪೀಸೇ ಅಂತೆ. ಬಟ್ ಏನೇ ಅಂದರೂ ಫಸ್ಟ್ ಡೇ ಟೇಸ್ಟ್ ಮಾಡೋಣ ಮತ್ತು 19 ರೂಪಾಯಿಗಲ್ಲ, ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿದ್ದು. ಆ್ಯಕ್ಚುಲಿ ತಗೊಂಡೇ ಬಂದೆ. ನಾನು ತಿನ್ನಲಿಲ್ಲ, ಬರೀ ಟೇಸ್ಟ್ ಮಾಡಿದೆ. ನಿಮಗೆ ಗೊತ್ತಲ್ಲ, ನನ್ನ ಮಗ ತಿನ್ನೋಕ್ಕೂ ಮುಂಚೆ ನಾನು ಟೇಸ್ಟ್ ಮಾಡಿಸ್ತಾನೆ. ಸೊ ಹಾಗಾಗಿ ನನಗೆ ಟೇಸ್ಟ್ ಕೊಟ್ಟಿದ್ದ ಅಷ್ಟೇ. ಟೇಸ್ಟ್ ಚೆನ್ನಾಗಿತ್ತು ಗೈಸ್, ಹೋಗಿ ತಿನ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ 70 ರುಪೀಸ್ ಪರ್ ನಾಳೆಯಿಂದ ಶವರ್ಮ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್ ಗೈಸ್, ಗುಡ್ ನೈಟ್.